ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಜೈ ಭೀಮ್. ನಾನು ನಿಮ್ಮ ಪಂಡಿತ್ ಮಧುಗುಣಕಿ. ಮಲ್ಕುಂಡಿ ಮಾದೇವ ಸ್ವಾಮಿಯವರು ಬರೆದ ಅಂಬೇಡ್ಕರ್ ಕಣ್ಣೀರಿಟ್ಟ ಕ್ಷಣಗಳು ಎಂಬ ಪುಸ್ತಕದಲ್ಲಿನ ಒಂದು ಅಪರೂಪದ ಘಟನೆಯನ್ನು ಓದ್ತಾ ಇದ್ದೇನೆ. ಅವರ ಬಲಗಾಲಿನ ಮೂಳೆ ಮುರಿದು ಹೋಯಿತು. ಅವರ ಬಲಗಾಲಿನ ಮೂಳೆ ಮುರಿದು ಹೋಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವರದಿಯನ್ನು ಪರಿಶೀಲಿಸಿದ ಬಾಂಬೆ ಸರ್ಕಾರ 1929ರಲ್ಲಿ ಅಸ್ಪೃಶ್ಯರ ಕುಂದುಕೊರತೆಗಳು ಹಾಗೂ ಅವರ ಮೇಲಿನ ದೌರ್ಜನ್ಯ ಬಹಿಷ್ಕಾರಗಳಂಥ ಅಮಾನವೀಯ ಘಟನೆಗಳನ್ನು ತನಿಖೆ ಮಾಡಲು ಸಮಿತಿಯೊಂದನ್ನು ನೇಮಿಸಿತು. ಈ ಸಮಿತಿಯಲ್ಲಿ ಅಂಬೇಡ್ಕರ್ ಅವರಿಗೆ ಸತ್ಯದ ಘಟನೆಗಳನ್ನು ಆಧರಿಸಿ ವರದಿ ನೀಡುವ ತನಿಖೆಯ ಸದಸ್ಯರನ್ನಾಗಿ ಮಾಡಿತು. ತನಿಖೆ ಮಾಡಲು ಕೆಲವು ಜಿಲ್ಲೆಗಳನ್ನು ವಹಿಸಿಕೊಟ್ಟಿತು. ದಲಿತರ ಬಹಿಷ್ಕಾರಕ್ಕೆ ಸಂಬಂಧಿಸಿದ ಪ್ರಕರಣವೊಂದು ದುಲಿಯಾ ಪ್ರದೇಶದಲ್ಲಿ ಸಂಭವಿಸಿತು. ಅಲ್ಲಿಗೆ ತನಿಖೆಗಾಗಿ ಆಗಮಿಸಿದ ಡಾಕ್ಟರ್ ಅಂಬೇಡ್ಕರ್ ಅವರು ಚಾಲಿಸ್ಗಾಮ್ನ ಅಸ್ಪೃಶ್ಯರು ಬಲು ಪ್ರೀತಿಯಿಂದ ನಮ್ಮ ಕೇರಿಗೂ ಆಗಮಿಸಿ ಇಲ್ಲಿಯೇ ತಂಗಿ ಹೋಗುವಂತೆ ವಿನಂತಿ ಮಾಡಿಕೊಂಡು ನಮ್ರವಾಗಿ ಬೇಡಿಕೊಂಡರು. ಇವರ ಕರೆಗೆ ಓಗೊಟ್ಟ ಬಾಬಾ ಸಾಹೇಬರು ಚಾಲಿಸ್ಗಾಮ್ಗೆ ತೆರಳಿದರು. ಚಾಲಿಸ್ಗಾಮ್ನಿಂದ ಅಲ್ಲಿನ ಅಸ್ಪೃಶ್ಯರ ಕೇರಿಯು 2 ಕಿಲೋಮೀಟರ್ ದೂರದಲ್ಲಿತ್ತು. ಚಾಲಿಸ್ಗಾಮ್ನಿಂದ ಅಲ್ಲಿನ ಅಸ್ಪೃಶ್ಯರ ಕೇರಿಗೆ ಹೋಗಲು ನದಿಯನ್ನು ದಾಟಿ ಹೋಗಬೇಕಾಗಿತ್ತು. ಚಾಲಿಸ್ಗಾಮ್ನ ಅಸ್ಪೃಶ್ಯರಿಗೆ ಬಾಬಾ ಸಾಹೇಬರು ಕಾಲ್ನಡಿಗೆಯಲ್ಲಿ ನದಿಯನ್ನು ದಾಟಿಸುವುದು ಗೌರವವಲ್ಲ ಎಂದೆನಿಸಿತು. ಒಂದು ಟಾಂಗಾ ವ್ಯವಸ್ಥೆ ಮಾಡಿ ಟಾಂಗಾದವನನ್ನು ಸ್ವಲ್ಪ ತಡವಾಗಿ ಬಂದ ಬಾಬಾ ಸಾಹೇಬರನ್ನು ಕೂರಿಸಿಕೊಂಡು ಸ್ವಲ್ಪ ದೂರ ನಡೆಯುವಷ್ಟರಲ್ಲೇ ಎದುರಿಗೆ ಬರುತ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆಯಬೇಕೆನ್ನುವಷ್ಟರಲ್ಲಿ ಪಾರಾದ. ಗಾಬರಿಗೊಂಡ ಬಾಬಾ ಸಾಹೇಬರು ನಿಧಾನಕ್ಕೆ ಚಲಿಸುವಂತೆ ಸೂಚಿಸಿದರು. ನದಿ ಹತ್ತಿರ ಬರುತ್ತಿದ್ದಂತೆ ಆ ಕಡೆ ದಡದಲ್ಲಿ ಊರನ್ನು ಕಂಡು ಸಮಾಧಾನಗೊಂಡರು. ನದಿ ಸೇತುವೆಯ ಅಸ್ತವ್ಯಸ್ತವಾಗಿತ್ತು. ಸೇತುವೆಯ ಎಡಬದಿಯಲ್ಲಿ ರಕ್ಷಣೆ ಗೋಡೆ ಇರಲಿಲ್ಲ. ಪ್ರತಿ 10 ಅಡಿಗೊಂದು ಕಲ್ಲುಗಳಿದ್ದಷ್ಟೇ. ಸೇತುವೆಯನ್ನು ತಲುಪುತ್ತಿದ್ದಂತೆಯೇ ಗಾಬರಿಗೊಂಡ ಟಾಂಗಾ ಚಾಲಕ ಟಾಂಗಾವನ್ನು ಎದುರಿಗಿದ್ದ ಬಂಡೆಗೆ ಅಪ್ಪಳಿಸಿದ. ಕುದುರೆ ಗಾಡಿ ಲಯ ತಪ್ಪಿ ನದಿಯೊಳಗೆ ಬಿದ್ದಿತು. ಬಾಬಾ ಸಾಹೇಬರು ಬಲವಾಗಿ ಬಂಡೆಯ ಮೇಲೆ ಬಿದ್ದ ಕ್ಷಣ ತಲೆ ಮತ್ತು ಮೈಕೈ ರಕ್ತಸಿಕ್ತವಾಯಿತು. ಪ್ರಜ್ಞೆ ತಪ್ಪಿತು. ಅವರ ಬಲಗಾಲಿನ ಮೂಳೆ ಮುರಿದು ಹೋಯಿತು. ವಿಷಯ ತಿಳಿಯುತ್ತಿದ್ದಂತೆ ಊರಿನ ಜನ ಚೀರಿಕೊಂಡು ಓಡೋಡಿ ಬಂದು ಬಾಬಾ ಸಾಹೇಬರನ್ನು ಆಸ್ಪತ್ರೆಗೆ ದಾಖಲಿಸಿದರು. ಆಸ್ಪತ್ರೆಯಲ್ಲಿ ಸುಧಾರಿಸಿಕೊಂಡ ನಂತರ ಬಾಬಾ ಸಾಹೇಬರು ಏಕೆ ಹೀಗಾಯಿತು
ಎಂದು ಕೇಳಿದರು. ಇದರ ಹಿಂದೆ ಒಂದು ಅಮಾನವೀಯ ಘಟನೆ ನಡೆದಿತ್ತು. ಚಾಲಿಸ್ಗಾಮ್ನ ಪ್ರಾಂತ್ಯದಲ್ಲಿ ಅಸ್ಪೃಶ್ಯರಿಗೆ ಟಾಂಗಾದಲ್ಲಿ ಓಡಾಡುವ ಹಕ್ಕು ಇರಲಿಲ್ಲ. ಟಾಂಗಾದವರು ಅಸ್ಪೃಶ್ಯನ ಟಾಂಗಾದಲ್ಲಿ ಕೂರಿಸಿ ಪ್ರಯಾಣ ಮಾಡುವುದು ನಿಷಿದ್ಧವಾಗಿತ್ತು. ಆದರೆ ಅಂದು ಬಾಬಾ ಸಾಹೇಬರನ್ನು ನಡೆಸಿಕೊಂಡು ತಮ್ಮ ಕೇರಿಗೆ ಕರೆದು ಹೋಗುವುದು ಅಗೌರವ ಎಂದು ಭಾವಿಸಿದ ಅಸ್ಪೃಶ್ಯರು ಟಾಂಗಾ ಚಾಲಕನ ಜೊತೆ ಒಂದು ಒಪ್ಪಂದ ಮಾಡಿಕೊಂಡರು. ಅದೇನೆಂದರೆ ಟಾಂಗಾದವರಿಗೆ ದುಪ್ಪಟ್ಟು ಹಣ ನೀಡುವುದು ಮತ್ತು ಆ ಟಾಂಗಾವನ್ನು ಅಸ್ಪೃಶ್ಯರಲ್ಲಿ ಯಾರಾದರೊಬ್ಬರೇ ತಾವೇ ಚಲಾಯಿಸುವುದು. ನಂತರ ಆ ಟಾಂಗಾವನ್ನು ಶುದ್ಧೀಕರಣ ಮಾಡಿ ಈ ಷರತ್ತಿಗೆ ಒಪ್ಪಿದ ನಂತರವೇ ಅಸ್ಪೃಶ್ಯರಿಗೆ ಟಾಂಗ ನೀಡಲಾಗಿತ್ತು. ಅನಾನುಭವಿ ಅಸ್ಪೃಶ್ಯ ಯುವಕನೊಬ್ಬ ಆ ಟಾಂಗ ಚಲಾಯಿಸಿದ್ದರಿಂದ ಈ ಘಟನೆ ಸಂಭವಿಸಿತು. ಈ ಘಟನೆಯನ್ನು ತಿಳಿದ ಬಾಬಾ ಸಾಹೇಬರು ನೊಂದುಕೊಂಡರು. ಕೂಲಿ ಮಾಡುವ ಒಬ್ಬ ಟಾಂಗಾ ಚಾಲಕನ ದೃಷ್ಟಿಯಲ್ಲಿ ಅಸ್ಪೃಶ್ಯನೊಬ್ಬ ಬಾರಟ್ ಲಾ ಮಾಡಿ ಬಂದಿದ್ದರೂ ಕೀಳಾಗಿ ಕಾಣುತ್ತಾನೆ. ಇಲ್ಲಿ ಮೇಲ್ವರ್ಗದ ಒಬ್ಬ ಕೂಲಿ ಕಾರ್ಮಿಕನ ಮುಂದೆ ಕೆಳವರ್ಗದವರು ಗಳಿಸಿಕೊಂಡ ಶ್ರೇಷ್ಠತೆಯು ಹೀನಾಯವಾಗಿ ಕಾಣಿಸುತ್ತದೆ. ದೇಶ ವಿದೇಶದ ಯೂನಿವರ್ಸಿಟಿಗಳಲ್ಲಿ ವಿದ್ಯೆ ಗಳಿಸಿ ಅಧಿಕಾರ ಗಳಿಸಿ ತಮ್ಮ ಹಳ್ಳಿಗೆ ಹಿಂದಿರುವಾಗ ಅಲ್ಲಿನ ಅಮಾನವೀಯ ಕ್ರೌರ್ಯ ಬಾಬಾ ಸಾಹೇಬರಂತೆ ನಿಮ್ಮನ್ನು ಕಾಡಿರಬೇಕಲ್ಲವೇ? ಆಲಿಸಿದ ತಮಗೆ ಅಭಿನಂದನೆಗಳು. ಜೈ ಹಿಂದ್.